ಈ ಮಹಾಶಿವರಾತ್ರಿಯಂದು ಜಮಖಂಡಿ ಅನೇಕ ಶೈವ ದೇವಾಲಯಗಳಿಗೆ ಭೇಟಿಯಾಗಿ ಜಮಖಂಡಿ ಶಿವದರ್ಶನದಿಂದ ಅನೇಕ ಮಹಾಶಿವರಾತ್ರಿಯ ಪುಣ್ಯ ಫಲವನ್ನ ನೀವು ಪಡೆದುಕೊಳ್ಬೇಕಾ? ಮಹಾಶಿವರಾತ್ರಿಯ ಪ್ರಯುಕ್ತ ಜಮಖಂಡಿ ಯಾವ ಶಿವ ದೇವಾಲಯಗಳಿಗೆ ಭೇಟಿ ನೀಡಿದರೆ ಯಾವ ರೀತಿಯ ಪುಣ್ಯ ಫಲಗಳು ಸಿಗುತ್ತವೆ ನಿಮಗೆ ಗೊತ್ತಾ? ಸಾವಿರಾರು ವರ್ಷಗಳ ಪುರಾತನ ಶಿವ ದೇವಾಲಯಗಳ ದರ್ಶನದಿಂದ ನಿಮ್ಮ ಜನ್ಮ ಜೀವನವನ್ನ ಪಾವನಗೊಳಿಸಿಕೊಳ್ಳಿ. ಜಮಖಂಡಿಯ ಇಂಥ ಅನೇಕ ಶೈವ ದೇವಾಲಯಗಳ ದರ್ಶನದ ಪುಣ್ಯ ಫಲವನ್ನ ನೀವು ನಮ್ಮ ಮೂಲಕ ಪಡೆದುಕೊಳ್ಳಬಹುದು. ಇದು ಜಮಖಂಡಿಯ ಪುರಾತನ ಶೈವ ದೇವಾಲಯಗಳಲ್ಲಿ ಒಂದಾಗಿದೆ. ತ್ರಿಕೂಟ ಮಾದರಿಯ ಜಮಖಂಡಿಯ ಜಂಬುಕೇಶ್ವರ ದೇವಾಲಯ ಇದಾಗಿದೆ. ಇದು ಜಮಖಂಡಿಯ ಅಧಿದೇವತೆ ಎಂದು ಕರೆಯಲ್ಪಡುವಂತಹ ಜಂಬುಕೇಶ್ವರ ದೇವಸ್ಥಾನ. ಜಮಖಂಡಿಯ ಜಾಗೃತ ದೇವಸ್ಥಾನವಾಗಿದ್ದು ಮಹಾಶಿವರಾತ್ರಿಯ ದಿನ ಅನೇಕ ಪೂಜಾ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಈ ದೇವರ ದೇವಸ್ಥಾನದಿಂದ ಸಾವಿರಾರು ವರ್ಷಗಳ ಭಕ್ತರ ದೇವರ ಪುಣ್ಯ ಫಲಗಳನ್ನ ನೀವು ಪಡೆಯಬಹುದು. ಮಹಾಶಿವರಾತ್ರಿಯಂದು ಉಮಾರಾಮೇಶ್ವರ ದೇವಸ್ಥಾನದ ದರ್ಶನದಿಂದ ರಾಜ್ಯ ಶಕ್ತಿಯ ಪ್ರಭುತ್ವದ ಒಂದು ಆಶೀರ್ವಾದ ದೊರೆತಂತೆ. ಇದು ಜಮಖಂಡಿಯಲ್ಲಿ ಸ್ವಾತಂತ್ರ್ಯದ ದೇವಾಲಯವಾಗಿ ಕಾರ್ಯನಿರ್ವಹಿಸಿದೆ. ಇದು ಅರಳಿಕಟ್ಟೆ ಹತ್ತಿರ ಇರುವಂತಹ ಬೇಳೆ ಬಸಪ್ಪನ ಜಾಗೃತ ದೇವಸ್ಥಾನ. ಈ ದೇವಸ್ಥಾನದಲ್ಲಿರುವಂತಹ ನಂದಿ ವಿಗ್ರಹವು ಜಾಗೃತವಾಗಿ ಭಕ್ತರು ತಂದಂತಹ ಬೇಳೆಕಾಳುಗಳನ್ನ ತಿಂದು ಭಕ್ತರಿಗೆ ಅರಸಿದ್ದಾನಂತೆ. ಆದ್ದರಿಂದ ಈ ದೇವಸ್ಥಾನಕ್ಕೆ ಬೇಳೆ ಬಸಪ್ಪನ ಗುಡಿ ಎಂದು ಕರೆಯುತ್ತಾರೆ. ಕಲ್ಯಾಣ ಚಾಲುಕ್ಯರ ವೈಭವವನ್ನು ಸಾರುವಂತಹ ಈ ದೇವಸ್ಥಾನವು ನಂದಿಯ ಶೈವ ದೇವಾಲಯವಾಗಿದೆ. ನಾ ಎಂದು ಮೆರೆದವರ ಮದವನ್ನ ಅಡಗಿಸಿದ ಜಮಖಂಡಿಯ ಕಾಡು ಸಿದ್ದೇಶ್ವರ ದರ್ಶನದಿಂದ ಜೀವನ ಪಾವನವಾಗ್ತದೆ. ಇದು ಹೊಕ್ಕಳ ಬಾವಿ ಹತ್ರ ಕಂಡುಬರುವಂತಹ ಜಮಖಂಡಿ ಅತಿ ಪುರಾತನವಾದಂತಹ ಶೈವ ದೇವಾಲಯವಾಗಿದೆ. ಜಮಖಂಡಿಯ ಸಾವಿರಾರು ವರ್ಷಗಳ ಪುರಾತನ ಶಿವ ದೇವಾಲಯಗಳ ದರ್ಶನದಿಂದ ನಿಮ್ಮ ಮಹಾಶಿವರಾತ್ರಿಯನ್ನ ಉತ್ತಮಗೊಳಿಸಿಕೊಳ್ಳಿ. ಹೊಕ್ಕಳಬಾವಿ ಹತ್ತಿರ ಹಲವಾರು ಮನೆಗಳ ಮಧ್ಯ ಇದೆ ಮೇಘಪ್ರಭು ಅಥವಾ ಪ್ರಭುಲಿಂಗೇಶ್ವರ, ಮಗೆ ಪ್ರಭುಲಿಂಗೇಶ್ವರ ಎಂಬ ದೇವಸ್ಥಾನ ಕಂಡು ಬರುತ್ತದೆ. ಇದು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪವನ್ನ ಎತ್ತಿಡುವಂತ ತ್ರಿಕೂಟ ಮಾದರಿಯ ದೇವಸ್ಥಾನ ಇದಾಗಿದೆ. ಈ ದೇವಸ್ಥಾನದ ದರ್ಶನದಿಂದ ನಿಮ್ಮ ಶಿವರಾತ್ರಿಯನ್ನ ಆನಂದಗೊಳಿಸಿಕೊಳ್ಳಿ.
ಕಾಶಿ ರಾಮೇಶ್ವರ ದೇವಾಲಯದ ದರ್ಶನದಿಂದ ದೊರೆಯುವಂಥ ಪುಣ್ಯ ಜಮಖಂಡಿಯ ರಾಮೇಶ್ವರ ದೇವಾಲಯದ ದರ್ಶನದಿಂದ ದೊರೆಯುತ್ತದೆ. ಇದು ರಾಮೇಶ್ವರ ದೇವಸ್ಥಾನ ಜಮಖಂಡಿಯ ಪ್ರಸಿದ್ಧ ರಾಮತೀರ್ಥದಲ್ಲಿ ಕಂಡು ಬರುತ್ತದೆ. ಈ ಲಿಂಗವನ್ನ ರಾಮನು ಮಹಾಶಿವರಾತ್ರಿ ಎಂದು ಸಾವಿರಾರು ಭಕ್ತರ ಸಂಖ್ಯೆ ಇಲ್ಲಿ ಹರಿದು ಬರುತ್ತದೆ. ಇಲ್ಲಿನ ಶಿವನ ದರ್ಶನದಿಂದ ರಾಮನ ಆಶೀರ್ವಾದ, ಶಿವನ ಬಾಣಲಿಂಗದ ಆಶೀರ್ವಾದ ನಮಗೆ ದೊರೆಯುತ್ತದೆ. $360 ಅಡಿ ಜಮಖಂಡಿಯಿಂದ ಎತ್ತರ ಇರುವಂತ ಈ ದೇವಸ್ಥಾನವನ್ನ ಮೇಲಗಿರಿ ನಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನದಿಂದ ದೊರೆಯುವಂತ ಪುಣ್ಯ ಈ ದೇವಸ್ಥಾನದ ದರ್ಶನದಿಂದ ದೊರೆಯುತ್ತದೆ. ನಮ್ಮ ಇತಿಹಾಸ 48 ಯೂಟ್ಯೂಬ್ ಚಾನಲ್ ಜಮಖಂಡಿಯ ಪ್ರತಿಯೊಂದು ಶಿವ ದೇವಾಲಯಗಳ ದರ್ಶನವನ್ನು ನಾವು ನಿಮಗೆ ಮಾಡಿಸ್ತೇವೆ. ಬಯೋದಲ್ಲಿ ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ವಿಡಿಯೋ ನೋಡಿ ಶಿವರಾತ್ರಿಯ ಪುಣ್ಯ ಫಲವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ನಮ್ಮ ಇತಿಹಾಸ 48 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.